ಓಂ ನೇತರೋನುಪತ್ತೇ ಓಂ 1ನೇ ಅಧ್ಯಾಯದ 1ನೇ ಪಾದದ 16ನೇ ಸೂತ್ರ ಇದು. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ಅದರ ಸಾರ ಸಂಗ್ರಹವನ್ನ ಮತ್ತೊಂದ್ಸರಿ ನಾವು ಮಾಡ್ಕೊಳ್ಬೇಕು. ನ ಉಕ್ತ ಪ್ರಾಪ್ತ್ಯ ವಿರಿಂಚಾದಿ ಉಚ್ಯತೆ. ಈ ಆನಂದಮಯ ಎಂಬ ಶಬ್ದದಿಂದ ನಾವು ವಿರಿಂಚಾದಿಗಳನ್ನೇ ತಗೊಳ್ತೇವೆ ಅಂತ ಹೇಳೋದು ಸರಿಯಲ್ಲ. ಅದಕ್ಕೆ ಆ ಥರ ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೂ ಕಾರಣಗಳು ಇರಬಹುದು. ಉಕ್ತ ಪ್ರಾಪ್ತಿ ಅಂದ್ರೆ, ಉಕ್ತ ಅಂದ್ರೆ ಬ್ರಹ್ಮ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಶತಾನಂದತ್ವ ಅಂತ ಅನ್ನೋದು ಬ್ರಹ್ಮನ ಚತುರ್ಮುಖ ಬ್ರಹ್ಮನಲ್ಲೂ ಇದೆ. ಅವನು ಶತಾನಂದನಾಗಿದ್ದಾನೆ. ಮತ್ತೆ ಅಷ್ಟಮೂರ್ತಿಯಾಗಿದ್ದಾನೆ ರುದ್ರ. ಬಹುಭಾವವನ್ನು ತಳೀತದೆ ಪ್ರಕೃತಿ ಅಂತ. ವಿಷ್ಣುವಿನಲ್ಲಿ ನೀವೇನೇನು ಕಾರಣಗಳನ್ನು ಹೇಳ್ತೀರಿ ಆ ಕಾರಣಗಳನ್ನ ಈ ಉಳಿದ ಕಡೆ ಕೂಡ ಹೇಳಲಿಕ್ಕೆ ಕಾರಣಗಳೇನೋ ಇರಬಹುದು. ಆದ್ರೆ ನೀವು ತೋರಿಸಿದ ಕಾರಣಗಳು ಯಾವುದು ಕೂಡ ಉಚಿತವಾದ ಕಾರಣಗಳಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೇನ್ ಕಾರಣ? ಅದೇ ನೇತರೋನುಪತ್ತೇ. ಆ ಚತುರ್ಮುಖ ಬ್ರಹ್ಮ ಪ್ರಕೃತಿ ಮೊದಲಾದ ಕಡೆ ಕೆಲವು ಬೇರೆ ಬೇರೆ ಗುಣಗಳೇನೋ ಇದ್ದಿರಬಹುದು. ಆದರೆ ಅವ್ಯಾವು ಕೂಡ ಆ ವಿಷ್ಣುವಿನಲ್ಲಿರುವಂತಹ ಒಂದು ಪ್ರಧಾನವಾದ ಗುಣವನ್ನ ಹೊಂದಿಲ್ಲ. ಅದೇನು ಪ್ರಧಾನವಾದ ಗುಣ ಅಂದ್ರೆ ಈ ಮೋಕ್ಷದಾಯಕತ್ವ. ಆ ಮೋಕ್ಷದಾಯಕತ್ವ ಎಂಬ ಗುಣ ಅದರಲ್ಲಿಲ್ಲ ಅಂತ ತಾತ್ಪರ್ಯ. ಇಲ್ಲಿ ತತ್ವಪ್ರಕಾಶಿಕದಲ್ಲಿ ಮಂತ್ರವರ್ಣ ಆರ್ಥಿಕ ಸಮಾಖ್ಯಾಯಾಶ್ಚ ಸೂರ್ಯೇ ಪ್ರೋಕ್ತತ್ವಾದಿ ಲಿಂಗೇಭ್ಯ ದುರ್ಬಲತ್ವೇನ ಸಾವಕಾಶತ್ವಾತ್ ಅನನ್ಯತಾ ಸಿದ್ಧ ಹೇತುತ್ವಂತರಸ್ಯ ಚ ಅಭಾವಾತ್. ಮೊನ್ನೆ ಪಾಠ ಆಗಿದ್ದನ್ನು ಗಮನಿಸಿ, ಸ್ವಲ್ಪ ಹೆಚ್ಚಿಂದನೇ ಹೇಳಿರ್ತೇನೆ, ಅದನ್ನು ಗಮನಿಸಿ. ಅಲ್ಲಿ ಆಧಿಕ ಸಂಖ್ಯಾ ಮಂತ್ರವರ್ಣಾಧಿಕ ಸಮಾಖ್ಯಾ ಅಂತ ಎಲ್ಲಿಯಾದ್ರೂ ಇದ್ರೆ ಆಧಿಕ ಅಂತ ಅನ್ನೋದನ್ನ ಹೊಡೆದು ಹಾಕಬೇಕು. ಅದು ಸರಿಯಲ್ಲ, ಆರ್ಥಿಕ ಆಗ್ಬೇಕು. ನಮಗೆ ಕೆಲವು ಸರಿ ಅದು ಮಂತ್ರವರ್ಣ ಆಧಿಕ ಅಲ್ಲ, ಆಧಿಕ ಅಂತ ಅಲ್ಪ ಪ್ರಾಣ ಆಗ್ಬೇಕೇನೋ ಅಂತ ಹಾಗೂ ಒಂದು ಸಂಶಯ ಬರ್ತದೆ. ಅದು ಅಲ್ಲ, ಆರ್ಥಿಕ ಸಮಾಖ್ಯ ಅಂತ ಅದು ಇರುವ ಶಬ್ದ. ಏನು ಆರ್ಥಿಕ ಸಮಾಖ್ಯ ಅಂದ್ರೆ, ಮಂತ್ರವರ್ಣ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಸತ್ಯಂ ಜ್ಞಾನಂ ಅನಂತಂ ಅನ್ನುವಂಥ ಮಂತ್ರದಲ್ಲಿರುವ ಶಬ್ದ ಸಮುದಾಯ. ಅದರ ಆರ್ಥಿಕ ಅಂದ್ರೆ ಅರ್ಥಕ್ಕೆ ಸಂಬಂಧಪಟ್ಟ ಸಮಾಖ್ಯ. ಅದೇ ಅರ್ಥವನ್ನು ಹೇಳುವ ಸಮಾನವಾದ ಬೇರೆ ಶಬ್ದಗಳು ಅವು ಸತ್ಯಂ ಜ್ಞಾನಂ ಅನಂತ. ಅವು ಪ್ರಾಣಮಯ, ಮನೋಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬತಕ್ಕಂಥ 5 ಶಬ್ದಗಳು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಅದನ್ನ ನೋಡುವವರು ಆಧಿಕ ಅಂತಿದ್ದದನ್ನ ಆರ್ಥಿಕ ಅಂತ ಮಾಡ್ಕೋಬೇಕು. ಆರ್ಥಿಕ ಸಮಾಖ್ಯ ಅರ್ಥದ ದೃಷ್ಟಿಯಿಂದ ಸಮಾನತೆ. ಆರ್ಥಿಕ ಅಂದ್ರೆ ಅರ್ಥಕ್ಕೆ ಸಂಬಂಧಪಟ್ಟಂತೆ, ಸಮಾಖ್ಯ ಅಂದ್ರೆ ಸಂವಾದ ಅಂತ ಏನ್ ಹೇಳ್ತೀವಿ. ಸಂವಾದ ಅಂದ್ರೂ ಸಮಾನತೆ ಅಂದ್ರೂ ಈ ಸಮಾಖ್ಯ ಅಂದ್ರೂ ಒಂದೇ ಅರ್ಥ. ಹಾಗದನ್ನ ತಿಳ್ಕೊಳ್ಬೇಕು. ವಿಷ್ಣುವಿನಲ್ಲಿ ಆರ್ಥಿಕ ಸಮಾಖ್ಯ ಇದೆ ಅಂತ ನೀವೇನು ಹೇಳ್ತೀರಿ, ಆದ್ರೆ ಅವೆಲ್ಲ ದುರ್ಬಲವಾದದ್ದು, ಸಾವಕಾಶವಾದದ್ದು ಅಂತ ಅವ್ರು ಪ್ರಶ್ನೆ ಮಾಡುವವರು ತಾತ್ಪರ್ಯ. ರುದ್ರನನ್ನೇ ಹೇಳಲಿಕ್ಕೆ, ಸೂರ್ಯನನ್ನೇ ಹೇಳಲಿಕ್ಕೆ ಇರುವಂತಹ ಕಾರಣಗಳೇ ಪ್ರಬಲ ಕಾರಣಗಳು. ನೀವು ತೋರಿಸುವ ಕಾರಣಗಳು ದುರ್ಬಲ ಕಾರಣಗಳು. ಇತ್ಯತಃ ಈ ಒಂದು ಪ್ರಶ್ನೆ ಈ ಹಿಂದೆ ನಾವು ನೋಡಿದ್ದೀವಿ. ಅದಕ್ಕೆ ನಚ ಉಕ್ತ ಪ್ರಾಪ್ತ್ಯ ವಿರಿಂಚಾದಿ ಯುಜ್ಯತೆ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಆ ಆಚಾರ್ಯ ಹೇಳಲಿಕ್ಕೆ ಹಿನ್ನೆಲೆ ಇಷ್ಟಿದೆ. ತತ್ರ ಹೇತ್ವಾಕಾಂಕ್ಷಾಯಾಮ್, ಅದಕ್ಕೆ ಏನ್ ಕಾರಣ ಅನ್ನುವ ಪ್ರಶ್ನೆ ಬರ್ತದೆ. ಹಾಗೆ ಪ್ರಶ್ನೆ ಬಂದಾಗ ಸೂತ್ರ ಉಪನ್ಯಾಸ, ಸೂತ್ರವನ್ನು ತೋರಿಸಿ ಮುಂದೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಪ್ರತಿಜ್ಞಾಂಶಸ್ಯ ಪ್ರಾಚೀನ ಭಾಷ್ಯೇಣೇವ. ಅಲ್ಲಿ ಪ್ರತಿಜ್ಞಾದ ಭಾಷ್ಯ, ಪ್ರತಿಜ್ಞಾ ಅಂತಂದ್ರೆ ಮತ್ತೊಂದ್ಸರಿ ಹೇಳ್ತೇನೆ, ಈ ಹಿಂದೆ ಹೇಳಿದ್ದೆ. ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ಅಂತ
5 ಅಂಶಗಳನ್ನು ಒಪ್ತಾರೆ ತಾರ್ಕಿಕರು. ಪ್ರತಿಜ್ಞಾ ಅಂದ್ರೆ ಪಕ್ಷದಲ್ಲಿ ಸಾಧ್ಯ ಇದೆ ಅಂತ, ಇದು ಪ್ರತಿಜ್ಞಾ. ಅದಕ್ಕೆ ಹೇತು ಅಂದ್ರೆ ಕಾರಣವನ್ನು ತೋರಿಸೋದು. ಉದಾಹರಣೆ ಅಂದ್ರೆ ದೃಷ್ಟಾಂತ. ದೃಷ್ಟಾಂತವನ್ನು ತೋರಿಸಾದ್ಮೇಲೆ ಪಕ್ಷದಲ್ಲಿಯೂ ಕೂಡ ಆ ಹೇತು ಇದೆ ಅಂತ ಮತ್ತೊಂದ್ಸರಿ ತೋರಿಸೋದು. ನಿಗಮನ ಅಂದ್ರೆ ಕನ್ಕ್ಲೂಷನ್. ಪಕ್ಷದಲ್ಲಿ ಹೇತು ಇದೆ ಅಂತ ಹೇಳಿದ್ವಲ್ಲ, ಸಾಧ್ಯದ ವ್ಯಾಪ್ತಿಯುಳ್ಳ ಹೇತು ಪಕ್ಷದಲ್ಲೂ ಇದೆಯಲ್ಲ, ಆದ್ರಿಂದ ಪಕ್ಷದಲ್ಲಿ ಸಾಧ್ಯ ಇದೆ ಅಂತ ತೀರ್ಮಾನಿಸುವುದು. ಇದಕ್ಕೆ ನಿಗಮನ ಅಂತಂತಾರೆ. ಇದನ್ನ ನಾವೇನು ಒಪ್ಪೋದಿಲ್ಲ, ಯಾವುದೋ ಒಂದಿದ್ರೆ ಸಾಕು ಅಂತ ಹೇಳ್ತೇವೆ. ಇಲ್ಲಿ ಪ್ರತಿಜ್ಞಾಂಶಸ್ಯ ಅಂತೂ ಅಲ್ಲಿ ಪ್ರತಿಜ್ಞಾದ ಭಾಗ ಏನಿದೆ, ಪ್ರತಿಜ್ಞಾ ಎಂಬ ಭಾಗ, ಅದನ್ನ ಈ ಹಿಂದೆನೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಪ್ರತಿಯೊಂದು ಸೂತ್ರವೂ ಕೂಡ ನಮಗೆ ಗೊತ್ತಿರುವಂತೆ ಒಂದೊಂದು ಯುಕ್ತಿ ರೂಪವಾದದ್ದು, ಒಂದೊಂದು ಅನುಮಾನ ರೂಪವಾದದ್ದು. ಯಾವುದೋ ಒಂದು ಅನುಮಾನವನ್ನು ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ವಿಷಯವನ್ನ ನಾವು ತೀರ್ಮಾನ ಮಾಡಲಿಕ್ಕೆ ನಮಗೆ ಕಲಿಸ್ತವೆ ಈ ಸೂತ್ರಗಳು. ಆದ್ದರಿಂದ ಈ ಸೂತ್ರವೂ ಕೂಡ ಒಂದು ಅನುಮಾನ ರೂಪವಾದದ್ದು. ಆ ಅನುಮಾನದಲ್ಲಿ ಪ್ರತಿಜ್ಞೆ ಇರಬೇಕು, ಹೇತು ಇರಬೇಕು. ಈಗ ಹೇತುವನ್ನು ಮಾತ್ರ ಇಲ್ಲಿ ತೋರಿಸ್ತಾರೆ, ಪ್ರತಿಜ್ಞಾವನ್ನ ಹಿಂದೆ ತೋರಿಸಿ ಆಗಿದೆ. ಅಂದ್ರೆ ರಚ ಉಕ್ತ ಪ್ರಾಪ್ತಿಯ ವಿರಿಂಚಾದಿ ಯುಜ್ಯತೆ ಅಂತೇನು ಭಾಷ್ಯವಾಕ್ಯ ಇದೆ, ಆಚಾರ್ಯರದೇ ಭಾಷ್ಯವಾಕ್ಯ, ಅಲ್ಲಿ ಪ್ರತಿಜ್ಞೆಯನ್ನು ತೋರಿಸಿ ಆಗಿದೆ. ವಿರಿಂಚಾದಿಗಳು ಆನಂದಮಯ ಪದವಾಚ್ಯರಲ್ಲ. ವಿರಿಂಚಾದಿಗಳು ಪಕ್ಷ, ಆನಂದಮಯ ಇತ್ಯಾದಿ ಶಬ್ದಗಳಿಂದ ಅವರು ವಾಚ್ಯರಲ್ಲ ಅಂತ ಸಾಧ್ಯ. ಯಾಕೆ ಅಂದ್ರೆ ಅದು ಮುಂದೆ ಬರುವಂತ ಕಾರಣವನ್ನ ತೋರಿಸ್ತಾರೆ. ಹೀಗೆ ಪ್ರಾಚೀನ ಭಾಷ್ಯ ಅಂದ್ರೆ ಹಿಂದಿನ ಭಾಷ್ಯವಾಕ್ಯ, ಅದರಿಂದಲೇ ವ್ಯಾಖ್ಯಾನಿಸಲ್ಪಟ್ಟಿರುವುದರಿಂದ ಸೌತ್ರಂ ಸೂತ್ರದಲ್ಲಿ ಬಂದಿರುವ ಅನನ್ಯಥಾ ಸಿದ್ಧ ಹೇತುಮೇವ ವ್ಯಾಚಷ್ಟೆ, ಬೇರೆ ಯಾವ ರೀತಿಯಿಂದಲೂ ಹೊಂದಿಸ್ಲಿಕ್ಕಾಗದ ಒಂದು ಹೇತುವನ್ನು ತೋರಿಸ್ತಾರೆ. ಈ ಹೇತು ವಿಷ್ಣುವಿನಲ್ಲಿ ಮಾತ್ರ ಇರ್ತದೆ. ವಿಷ್ಣು ಆನಂದಮಯಾದಿ ಶಬ್ದದಿಂದ ವಾಚ್ಯನಾದವನು ವಿಷ್ಣು ಅಂತ ಒಪ್ಪದೆ ಹೋದ್ರೆ ಇದ್ಯಾವುದು ಹೊಂದದೇ ಇರುವಂತಹ ಒಂದು ನಿರ್ದಿಷ್ಟವಾದ ಪ್ರಬಲವಾದ ಹೇತುವನ್ನು ತೋರಿಸ್ತಾರೆ ಅಂತ ಅದರ ತಾತ್ಪರ್ಯ. ಅದನ್ನೇ ವ್ಯಾಖ್ಯಾನ ಮಾಡ್ತಾರೆ ನೇತರಹ ಅಂತ. ನಹಿ ಅನ್ಯ ಜ್ಞಾನಾನ್ ಮೋಕ್ಷ ಉಪಪದ್ಯತೆ. ಆನಂದಮಯ ಬ್ರಹ್ಮಾದಿಗಳು ಆನಂದಮಯ ಪದವಾಚ್ಯರಲ್ಲ. ಯಾಕೆಂದ್ರೆ ಮೋಕ್ಷಕ್ಕೆ ಸಾಧನವಾದ ಜ್ಞಾನಕ್ಕೆ ವಿಷಯರು ಅವರಲ್ಲ. ಮೋಕ್ಷಕ್ಕೆ ಸಾಧನವಾದ ಜ್ಞಾನ ಒಂದು ನಿರ್ದಿಷ್ಟವಾದ ಜ್ಞಾನ ಇದೆ, ಆ ಜ್ಞಾನಕ್ಕೆ ವಿಷಯನಾದವನು ವಿಷ್ಣುವೇ ಆಗಿದ್ದಾನೆ ಹೊರತು ಇವರ್ಯಾರು ಆ ಜ್ಞಾನಕ್ಕೆ ವಿಷಯರಲ್ಲ. ಇವರ್ಯಾರು ಆ ಜ್ಞಾನಕ್ಕೆ ವಿಷಯರಲ್ಲ, ಆದ್ರಿಂದ ಅವರು ಆನಂದಮಯಾದಿ ಶಬ್ದದಿಂದ ವಾಚ್ಯರು ಕೂಡ ಅಲ್ಲ ಅಂತ ಅದರ ತಾತ್ಪರ್ಯ. ಇದು ಸೂತ್ರದಲ್ಲಿ ಬಂದಿರುವಂತಹ ಹೇತು. ಭಾಷ್ಯದಲ್ಲಿ ನಹಿ ಅನ್ಯ ಜ್ಞಾನಾತ್ ಮೋಕ್ಷ, ವಿಷ್ಣುವಿನಿಂದ ಹೊರತುಪಡಿಸಿ ಬೇರೆಯವರನ್ನು ತಿಳಿದ್ರೆ ಮೋಕ್ಷ ಸಿಗೋದಿಲ್ಲ. ಯಾಕೆಂದ್ರೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಅವನನ್ನು ತಿಳಿದ್ರೆ ಮಾತ್ರ ಮೋಕ್ಷ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಅಯನ ಅಂದ್ರೆ ಮೋಕ್ಷ. ಅದಕ್ಕೆ ಈ ಭಗವಂತನನ್ನು ತಿಳಿದ್ರೆ ಮೋಕ್ಷವೇ ಹೊರತು ಬೇರೆ ಯಾವುದೂ ಮಾರ್ಗವಿಲ್ಲ. ಭಗವಂತನೇ ಒಂದು ಮಾರ್ಗ, ಅವನೇ ಏಷ ಪಂಥಾಹ ಏತತ್ ಕರ್ಮ ಅಂತ ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳುವಂತೆ, ಮಾರ್ಗ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತೆ ಭಗವಂತನೆಂಬ ಮಾರ್ಗವನ್ನು ತಿಳಿದ್ರೆ ಈ ಮೋಕ್ಷಕ್ಕೆ ದಾರಿ. ಇನ್ನು ಬೇರೆ ಯಾರನ್ನು ಕೂಡ ತಿಳಿದ್ರೆ ಮೋಕ್ಷ ಇಲ್ಲ ಅಂತ ತೈತ್ರಿಯ ಆರಣ್ಯಕ ಇದೆ. ತೈತ್ರಿಯ ಆರಣ್ಯಕ ಅಂದ್ರೆ ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಕೊನೆಗೆ ಬರುವಂತಹ ಮಂತ್ರ. ತಮೇವಂ ವಿದ್ವಾನ್ ಅಮೃತ ಯಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ. ವಿದ್ಯತೆ ಅಂತ ಮೊದಲು ತಗೊಂಡು ಅಯನಾಯ ಅಂತ ಆಮೇಲೆ ಹಾಕಿದ್ರೆ ಅದು ಶ್ವೇತಾಶ್ವೇತರ ಉಪನಿಷತ್ತಿನಲ್ಲೂ ಕೂಡ ಇದೇ ತರದ ವಾಕ್ಯ ಇರೋದು ಕಂಡು ಬರ್ತದೆ ಅಂತ ಓದಿದ ಕೇಳಿದ ನೆನಪಾನ ನೇತರ ಐತಿ. ನ ಆನಂದಮಯಾದಿ ವಿಷ್ಣುವರಿತರ, ಅದನ್ನ ಜಯತೀರ್ಥರು ತತ್ವಪ್ರಕಾಶಕಾದರು ಹೇಳ್ತಾರೆ. ಆನಂದಮಯಾದಿ ಶಬ್ದದಿಂದ ವಾಚ್ಯರಾದವರು ಯಾರು? ವಿಷ್ಣುವಿಗಿಂತ ಭಿನ್ನರಾದವರು ಬೇರೆ ಯಾರೂ ಅಲ್ಲ. ಯಾಕೆಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯಾದವು, ಬ್ರಹ್ಮವಿದಾಪ್ನೋತಿ ಪರಂ ಅನ್ನೋ ಮಾತಿನಲ್ಲಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅನ್ನುವಲ್ಲಿ ಆನಂದಮಯಾದಿ ಜ್ಞಾನೇನ ಮೋಕ್ಷ ಶ್ರವಣಾತ್. ಈ ತೈತ್ರಿಯ ಉಪನಿಷತ್ತಿನ ಭಾಗನೇ ಜಯತೀರ್ಥರು ತಗೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಆನಂದಮಯಾದಿಗಳ ಬಗ್ಗೆ ಪ್ರಸ್ತಾವ ಬಂದಿರುವುದು ಅಲ್ಲಿ. ಆ ಆನಂದಮಯಾದಿ ಶಬ್ದವಾಚನಾದ ಭಗವಂತನನ್ನ ಆನಂದಮಯ ಇತ್ಯಾದಿ ರೂಪದಿಂದ ತಿಳಿದ್ರೆ ಮೋಕ್ಷ ಅಂತ ಬಂದಿದೆ.
ಅಲ್ಲೇ ಬ್ರಹ್ಮವಿದಾಪ್ನೋತಿ ಬರುವಂತ ಬ್ರಹ್ಮಾನಂದವಲ್ಲಿಯಲ್ಲೂ ಬಂದಿದೆ. ಹೀಗೆ ಮೋಕ್ಷದ ಶ್ರವಣ ಇದೆ. ನಚ ಅನ್ಯಜ್ಞಾನ ಮೋಕ್ಷ ಉಪಪದ್ಯತೆ, ಬೇರೆ ಯಾರದೋ ಜ್ಞಾನದಿಂದ ಮೋಕ್ಷ ಸಿಗೋದಿಲ್ಲ. ವಿಷ್ಣು ಜ್ಞಾನಾದೇವ ಮೋಕ್ಷ ನ ಅನ್ಯಜ್ಞಾನಾದಿತಿ ಕುತಃ, ಇನ್ಯಾಕೆ ಒಪ್ಪಬೇಕು ನಾವು ಅಂದ್ರೆ ತಮೇವಂ ವಿದ್ವಾನ್ ಅಂತ ಮಾತಿದೆ. ಹೀಗೆ ಮಾತಿರುವುದರಿಂದ ವಿಷ್ಣುವಿನ ಜ್ಞಾನದಿಂದ ಮೋಕ್ಷ ಆಗ್ತದೆ ಹೊರತು ಬೇರೆ ಯಾರದೋ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಸೂತ್ರದ ಅರ್ಥ ಹೀಗಾಗ್ತದೆ: ಇತರ ವಿಷ್ಣುವಿಗಿಂತ ಭಿನ್ನನಾದ ಯಾವುದೇ ವ್ಯಕ್ತಿಯೂ ಕೂಡ ನ ಆನಂದಮಯ ಶಬ್ದವಾಚ್ಯನಲ್ಲ. ಯಾಕೆಂದ್ರೆ ಅನುಪಪತ್ತೇಹೆ, ಅವನಲ್ಲಿ ಈ ನಾವು ಅಪೇಕ್ಷೆ ಹೇಳಿರುವ ಗುಣಗಳಿಲ್ಲ. ಅಲ್ಲಿ ಅನುಪಪತ್ತೇಹೆ ಅಂತ ಹೀಗೆ ಬಂದಿದೆಯಲ್ಲ, ಆ ಅನುಪಪತ್ತೇಹೆ ಅಂದ್ರೆ ಮೋಕ್ಷಜನಕ ಜ್ಞಾನ ವಿಷಯತ್ವ ಅನ್ನುವುದು ವಿಷ್ಣು ಹೊರತು ಬೇರೆಯವರಲ್ಲಿ ಇಲ್ಲ ಅಂತ ಅದಕ್ಕೆ ಅರ್ಥ. ಗೋವಿಂದಾಚಾರ್ಯರು ಇದನ್ನ ವ್ಯಾಖ್ಯಾನ ಮಾಡುವಾಗ ಅನುಪಪತ್ತೇಹೆ ಅಂದ್ರೆ ಸ್ವಲ್ಪ ಅದನ್ನು ಹಿಗ್ಗಿಸಿದ್ದಾರೆ. ಬ್ರಹ್ಮ ಶಬ್ದವಾಚ್ಯತ್ವ, ಆತ್ಮ ಶಬ್ದವಾಚ್ಯತ್ವ, ವಿಷ್ಣು ಶಬ್ದವಾಚ್ಯತ್ವ ಇದು ಮುಖ್ಯವಾಗಿ ವಿಷ್ಣುವಿನಲ್ಲಿ ಇದೆ ಹೊರತು ಬೇರೆಯವರು ಯಾರಲ್ಲಿ ಕೂಡ ಇಲ್ಲ ಅಂತ ಅದನ್ನು ತಿಳ್ಕೋಬಹುದು ಅಂತ ಹೇಳಿದ್ದಾರೆ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ವಿಷ್ಣು ಇತರಹ ಚತುರ್ಮುಖಾದಿಹಿ, ಇತರಹ ಅಂದ್ರೆ ನೋಡಿ ಸೂತ್ರಾರ್ಥನೂ ಹೇಳಿ ಒಂದು ಅನುಮಾನನೂ ಏನಂತ ಹೇಳ್ತಿದ್ದಾರೆ ಅವರು. ವಿಷ್ಣುವಿಗಿಂತ ಭಿನ್ನನಾದ ಚತುರ್ಮುಖಾದಿಗಳು ನ ಅನ್ನಮಯಾದಿ ಶಬ್ದವಾಚ್ಯ, ಅನ್ನಮಯ ಪ್ರಾಣಮಯ ಇತ್ಯಾದಿ ಶಬ್ದದಿಂದ ವಾಚ್ಯರವರಲ್ಲ. ಯಾಕೆಂದ್ರೆ ತಸ್ಯ ಜ್ಞಾನ ವಿಷಯತ್ವ ಅನುಪಪತ್ತೇಹೆ, ಆ ಯಾವ ದೇವತೆಯೂ ಕೂಡ ಜ್ಞಾನಕ್ಕೆ ವಿಷಯನಲ್ಲ. ಯಾವ ಜ್ಞಾನಕ್ಕೆ? ಮೋಕ್ಷ ಹೇತು ಜ್ಞಾನಕ್ಕೆ. ಮೋಕ್ಷಕ್ಕೆ ಕಾರಣವಾದ ಅಪರೋಕ್ಷ ಜ್ಞಾನ ಏನಿದೆ ಆ ಜ್ಞಾನಕ್ಕೆ ವಿಷಯತ್ವ ಅನ್ನುವುದು ಅವರಲ್ಲಿ ಎಲ್ಲಿಯೂ ಕೂಡ ಬರೋದಿಲ್ಲ. ಅದು ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಎಂಬ ವೇದ ವಾಕ್ಯದಲ್ಲಿ ಮೋಕ್ಷೋಪಯೋಗಿ ಜ್ಞಾನ ವಿಷಯತ್ವ ಒಂದು ಪರಮಾತ್ಮನಲ್ಲಿದೆ ಅಂತ ತಿಳಿದು ಬಂದಿದೆ. ಅದು ಇವರಲ್ಲಿ ಯಾರಲ್ಲಿಯೂ ಇಲ್ಲ ಅಂತ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಬಂದಿರೋದನ್ನ ತಿಳಿದುಕೊಳ್ಬೇಕು. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಜಯತೀರ್ಥರು ವಾಕ್ಯ ತಗೊಂಡಿದಾರಲ್ಲ, ಮೋಕ್ಷೋಪಯೋಗಿ ಜ್ಞಾನ ವಿಷಯತ್ವ ಅನ್ನೋದು ಅವನಲ್ಲಿದೆ ಅಂತ. ಇತ್ಯಾದವು ಅಂತ ಹೇಳಿದ್ದಾರೆ. ಆದಿ ಶಬ್ದದಿಂದ ಏನು ತಗೊಳ್ಬೇಕು? ಈತಮನ್ನಮಯಮಾತ್ಮಾನ ಉಪಸಂಕ್ರಾಮತಿ, ಈತಂ ಪ್ರಾಣಮಯಮಾತ್ಮಾನ ಉಪಸಂಕ್ರಾಮತಿ ಅಂತ ಹೀಗೆ ಅನೇಕ ಥರದ ವಾಕ್ಯಗಳನ್ನ ತಗೊಳ್ಬೇಕು. ಮತ್ತೆ ಭಾವದೀಪದಲ್ಲಿ ಅದಕ್ಕೂ ಕೂಡ ಹೇಳಿದ್ದಾರೆ ಆ ದೀಪದಿಂದ ಏನು ತಗೊಳ್ಬೇಕು ಅಂತ. ಏನಂ ಬ್ರಹ್ಮೋಪಾಸತೆ ಸರ್ವಮೇವತ ಆಯುರ್ಯಂತೆ, ಯಾರು ಬ್ರಹ್ಮನನ್ನ ಅನ್ನ ಅಂತ ಉಪಾಸನೆ ಮಾಡ್ತಾರೆ ಅವರು ಸರ್ವಮೇವ ಆಯುರ್ಯಂತೆ, ಪೂರ್ಣವಾದ ಆಯುಷ್ಯ ಅವರಿಗೆ ಪ್ರಾಪ್ತ ಆಗ್ತದೆ ಅಂತ. ಹೀಗೆ ಅದನ್ನು ಕೂಡ ಸುಧೋಕ್ತ ದಿಶಾ, ಸುಧಾದಲ್ಲಿ ಬಂದಿರುವಂತೆ ಪ್ರತಿಯೊಂದು ಪ್ರಕರಣದಲ್ಲಿರುವ ವಾಕ್ಯಗಳನ್ನು ಕೂಡ ತಗೊಳ್ಬೇಕು. ಇಷ್ಟಿಷ್ಟು ವಾಕ್ಯಗಳ ಸಂಪತ್ತಿ ಒಂದು ಅನುಕೂಲ ನಮ್ಮ ಸಿದ್ಧಾಂತಕ್ಕಿದೆ ಅಂತ ಅದರ ತಾತ್ಪರ್ಯ. ಮುಂದೆ ತತ್ವ ಪ್ರದೀಪ ನೋಡ್ಬೇಕು. ಒಂದು 2-3 ವಾಕ್ಯದಲ್ಲಿದೆ. ನೇತ್ರೋನುಪತ್ತೇಹೆ ಬ್ರಹ್ಮವಿದಾಪ್ನೋತಿ ಪರಂ ಇದಾಹ್ಯೇವೈಷ ಏತಸ್ಮಿನ್ನ ದೃಶ್ಯೇ ಅನಾತ್ಮೇ ನಿರುಕ್ತೆ ಅನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಭಯಂ ಗತೋ ಭವತಿ ಇತಿ ಆನಂದಮಯ ಜ್ಞಾನ ಮೋಕ್ಷ ಉಚ್ಯತೆ. ಬ್ರಹ್ಮವಿದಾಪ್ನೋತಿ ಪರಂ ಅನ್ನೋ ಮಾತಿನಲ್ಲಿದೆ. ಹಾಗೆ ಯದಾಹ್ಯೇವೈಷ ಏತಸ್ಮಿನ್ ಅದೃಶ್ಯೇ, ಈ ಭಗವಂತನಿಗೆ ಕೆಲವು ವಿಶೇಷಣಗಳು. ಅದೃಶ್ಯ ಅಂದ್ರೆ ನಮ್ಮ ಜ್ಞಾನಕ್ಕೆ ಪೂರ್ಣವಾಗಿ ವಿಷಯ ಅಲ್ಲದೆ ಇದ್ದವನು. ಅನಾತ್ಮ್ಯ ಅಂದ್ರೆ ಯಾರಿಗೂ ಅಧೀನಲ್ಲದೆ ಇದ್ದವನು. ಆತ್ಮ ಅಂದ್ರೆ ಪರಮಾತ್ಮ, ಅವನಿಗೆ ಅಧೀನವಾದ್ದು ಆತ್ಮ್ಯ. ಅವನು ಅನಾತ್ಮ ಭಗವಂತ, ಯಾರಿಗೂ ಅಧೀನ ಅಲ್ಲದೆ ಇದ್ದವನು. ಅನಿರುಕ್ತ, ಯಾವುದೇ ಶಬ್ದದಿಂದ ಪೂರ್ಣವಾಗಿ ನಿರುಕ್ತನಾದ ಅಲ್ಲದೆ ಇದ್ದವನು. ನನಗೆ ಅಲ್ಲೇನು ಶಬ್ದಗಳು ನೆನಪಾಗಿವೆ, ಅದಕ್ಕೇನು ಅರ್ಥಗಳು ನೆನಪಾಗಿವೆ ಅವನು ಹೇಳ್ತಾ ಇದ್ದೇನೆ. ನಿಲ್ವೇನೆ ಅಭಯನ್ ಪ್ರತಿಷ್ಠಾನ್ ಬಿಂದತೆ. ಆಮೇಲೆ ಅನಿಲಯನೆ ಅಂದ್ರೆ ಪ್ರಳಯರಹಿತನಾದವನು. ಅವನಲ್ಲಿ ಅಭಯಂ ಅಂದ್ರೆ ಸಂಸಾರ ಭಯ ರಹಿತವಾದ ಮೋಕ್ಷವನ್ನು ಅವನು ಹೊಂದುತ್ತಾನೆ. ಪ್ರತಿಷ್ಠಾನ್ ಶಾಶ್ವತವಾದ ಸ್ಥಿತಿಯನ್ನ ಅವನು ಹೊಂದುತ್ತಾನೆ. ಇತಿ ಆನಂದಮಯ ಜ್ಞಾನ ಮೋಕ್ಷ ಉಚ್ಯತೆ. ಆನಂದಮಯನಾದ ವ್ಯಕ್ತಿಯ ಜ್ಞಾನದಿಂದ ಮೋಕ್ಷವನ್ನ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ.
ನಚ ವಿಷ್ಣು ಅನ್ಯ ಜ್ಞಾನ ಮೋಕ್ಷ ಉತ್ಪದ್ಯತೆ. ಆದರೆ ವಿಷ್ಣುವಿಗಿಂತ ಹೊರತುಪಡಿಸಿ ಬೇರೆಯವರ ಜ್ಞಾನದಿಂದ ಮೋಕ್ಷ ಸಿಗೋದಿಲ್ಲ. ತಮೇವಂ ವಿದ್ವಾನ್ ಇತ್ಯಾದಿ ವಿಷ್ಣು ಪ್ರತಿಪಾದಕ ಪುರುಷ ಸೂಕ್ತ ವಾಕ್ಯ. ಪುರುಷ ಸೂಕ್ತ ಅಂತ ಅನ್ನೋದು ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ ಅನ್ನೋದು ಎಲ್ಲಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದನ್ನು ಗೋವಿಂದಾಚಾರ್ಯರು ಮೇಲಿನ ಮೇಲೆ ಹೇಳ್ತಿರ್ತಾರೆ. ಪುರುಷ ಸೂಕ್ತ ಅಂತ ಅನ್ನೋದು ವಿಷ್ಣುವನ್ನೇ ಹೇಳ್ತದೆ ಅಂತ ಅನ್ನೋದು ಸಿದ್ಧವಾದ ವಿಷಯ ಅಂತ. ಅದಕ್ಕೆ ತಮೇವಂ ವಿದ್ವಾನ್ ಎಂಬ ವಿಷ್ಣು ಪ್ರತಿಪಾದಕವಾದ ಪುರುಷ ಸೂಕ್ತದಲ್ಲಿ ಬೇರೆಯವರನ್ನ ನಿಷೇಧಿಸಿದ್ದಾರೆ, ಅವರ ಜ್ಞಾನದಿಂದ ಮೋಕ್ಷ ಸಿಗೋದಿಲ್ಲ ಅಂತ. ಅದರಿಂದ ವಿಷ್ಣು ಪುರುಷ ಸೂಕ್ತ ಅನ್ನೋದು ವಿಷ್ಣುವನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಅನ್ನೋದು ಅವರೆಲ್ಲರಿಗೂ ಕೂಡ ಸಿದ್ಧವಾದಂತಹ ವಿಚಾರ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅದರಲ್ಲಿಯೂ ವಿವಾದ ಯಾರಿಗಾರು ಇದ್ರೆ ಮತ್ತೆ ಅದಕ್ಕೆ ಮತ್ತಷ್ಟು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಯದಾಹ್ಯೇ ವೈಶೇ ತಸ್ಮಿನ್ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಮಾತಿದೆಯಲ್ಲ, ಆ ಮಾತನ್ನ ತೈತ್ರಿಯ ಭಾಷ್ಯಕ್ಕನುಗುಣವಾಗಿ ಈಗ ನೋಡೋಣ. ತಸ್ಮಾತ್ ಅದೃಶ್ಯೇ ಜೈವಾನಾಂ ಗುಣಾನಾಮಪ್ಯಸಂಗತೆ. ಅವನು ಅದೃಶ್ಯ, ಯಾಕೆಂದ್ರೆ ಅಜ್ಞ ದೃಷ್ಟಿಗೆ ಪೂರ್ಣವಾಗಿ ಗೋಚರ ಆಗುವವನಲ್ಲ, ಜ್ಞಾನಿಗಳ ದೃಷ್ಟಿಗೂ ಪೂರ್ಣವಾಗಿ ಗೋಚರ ಆಗುವವನಲ್ಲ. ಮತ್ತೆ ಗುಣಾನಾಂ ಜೈವಾನಾಂ ಗುಣಾನಾಂ ಅಸಂಗತೆ. ಇದು ತೈತರಿಯ ಭಾಷ್ಯ ನಾನು ಓದ್ತಿರೋದು. ಜೀವರಿಗೆ ಸಂಬಂಧಪಟ್ಟ ಗುಣಗಳು ಆತನಲ್ಲಿಲ್ಲ, ಆದ್ರಿಂದ ಅವನು ಅನಾತ್ಮ್ಯ, ಅಲ್ಪಜ್ಞಾನ, ದುರ್ಬಲತ್ವ ಮೊದಲಾದದ್ದು. ಮತ್ತೆ ಅನಿರುಕ್ತೆ ಅನಾತ್ಮೆ, ಗುಣಾನಂತ್ಯಾದ ಅನಿರುಕ್ತೆ, ಅನಂತ ಗುಣವುಳ್ಳವನಾದ್ರಿಂದ ಆತನನ್ನ ಅನಿರುಕ್ತ ಅಂತ ಹೇಳ್ತಾರೆ. ಮತ್ತು ಅನಿಲಯನ, ಯಾಕೆಂದ್ರೆ ಅವನೇ ಎಲ್ಲದಕ್ಕೂ ಆಶ್ರಯ ಕೊಡ್ತಾನೆ ಹೊರತು ಅವನಿಗೆ ಇನ್ನೊಬ್ರು ಯಾರು ಕೂಡ ಆಶ್ರಯ ಕೊಡುವಂಥವ್ರಿಲ್ಲ. ಆದ್ರಿಂದ ಆತ ಅನಿಲಯನ ಅಂತ ಕರೆಸ್ಕೊಂಡಿದ್ದಾನೆ. ಅಭಯತ್ವೇನ ಯದಾ ಜ್ಞಾನಿನ ತಿಷ್ಠತೆ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಿ ಭಯರಹಿತನಾದ ಆ ಭಗವಂತನನ್ನ ಪಡೆದರೆ ಜ್ಞಾನಿ ಪಡಿತಾನೆ, ಅಜ್ಞಾನಿಗೆ ಆತನನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ತೈತ್ರಿಯ ಉಪನಿಷತ್ತು ಮಾತು ನೋಡಿದ್ವಿ, ಶ್ವೇತಾಶ್ವತರ ಉಪನಿಷತ್ತು ಮಾತು ನೋಡಿದ್ವಿ. ಅಯನಾಯ ಮೋಕ್ಷಕ್ಕೆ ಬೇರೆ ಯಾವುದೇ ಮಾರ್ಗವಿಲ್ಲ ಅಂತ. ಆದ್ರಿಂದ ಈ ನಾರಾಯಣ ಅನ್ನೋ ಶಬ್ದಕ್ಕೆ ನರಾಣಾಂ ಅಯನಃ, ಎಲ್ಲರಿಗೂ ಅವನ ಆಶ್ರಯದಾತ, ನೀರು ಅವನಿಗೆ ಆಶ್ರಯ ಕೊಟ್ಟಿದೆ, ನೀರ್ ಮೇಲೆ ಮಲಗಿದಾನೆ ಅಂತ ಈ ಅರ್ಥ ನಾವು ನೋಡಿದ್ದೀವಿ. ಇದು ಇನ್ನೊಂದು ಅಯನ ಎಂಬ ಶಬ್ದಕ್ಕೆ ಮೋಕ್ಷ ಅಂತಲೇ ಅರ್ಥನೂ ಕೂಡ ಉಪನಿಷತ್ತಲ್ಲೇ ಬಂದಿರುವುದರಿಂದ ನರಾಣಾಂ ಅಯನಂ ಯಸ್ಮಾತ್ ಸಹ, ಇದು ಇನ್ನೊಂದು ಅರ್ಥವನ್ನು ಕೂಡ ನಾವು ಈಗ ಅನುಸಂಧಾನ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಯಾರಿಂದ ನಮ್ಮ ಜೀವರಿಗೆಲ್ಲರಿಗೂ ಮೋಕ್ಷ ಸಿಗ್ತದೋ ಅವನು ನಾರಾಯಣ ಅಂತ. ಇದು ಬೇರೆ ಯಾರು ಹೇಳಲಾರದ ಅರ್ಥ ಅಂತಲ್ಲ, ನಾವು ಹೆಚ್ಚಾಗಿ ಗಮನಿಸದೇ ಇರುವ ಅರ್ಥ. ಅಯನ ಅಂದ್ರೆ ಆಶ್ರಯ, ನೀರ ಮೇಲೆ ಮಲಗಿರುವವನು ಅಂತ ಒಂದು ಅರ್ಥ ಇಟ್ಕೊಂಡಿದ್ದೀವಿ. ಅಯನ ಅಂದ್ರೆ ಸನ್ನಿಧಾನ ಪಾತ್ರ, ನಾರಗಳು ಅಂದ್ರೆ ತತ್ವಗಳು, ಆ ತತ್ವಗಳೆಲ್ಲವೂ ಕೂಡ ಈ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದದ್ದು ಅಂತ ಬೇರೆ ಬೇರೆ ಅರ್ಥಗಳನ್ನು ನೋಡಿದ್ದೀವಿ. ಅಯನ ಅಂದ್ರೆ ಮೋಕ್ಷ ಅಂತ ಒಂದು ಅರ್ಥವನ್ನು ಇಟ್ಕೊಂಡು ಯಸ್ಮಾತ್ ಯಾವ ಭಗವಂತನಿಂದ ನಾರಾಯಣ ಸಾಧಕರಿಗೆ ಮೋಕ್ಷ ಆಗ್ತದೋ ಅವನು ನಾರಾಯಣ ಅನ್ನೋ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ಪದ್ಮನಾಭತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಹೀಗಿದೆ: ಕಸ್ಯಚಿತ್ ಆನಂದಮಯತ್ವ, ಬೇರೆ ಯಾರಿಗೂ ಕೂಡ ಆನಂದಮಯತ್ವ ಅಂತ ಅನ್ನೋದು ಇರೋದಿಲ್ಲ. ತಮೇವ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥಾಯನಾಯ ವಿದ್ಯತಿ ಅಂತ ವೇದವಾಕ್ಯದಲ್ಲಿ ಪುರುಷೋತ್ತಮತ್ವೇನ, ಭಗವಂತ ಪುರುಷೋತ್ತಮ ಆದ್ರಿಂದ ಅವನು ಮುಖ್ಯ ಪುರುಷನಾದ್ರಿಂದ ಅನ್ಯಜ್ಞಾನಸ್ಯ ಮೋಕ್ಷ ಮಾರ್ಗತ್ವ ನಿಷೇಧಾತ್, ಬೇರೆ ಯಾರ ಜ್ಞಾನವೂ ಕೂಡ ಮೋಕ್ಷಕ್ಕೆ ಮಾರ್ಗ ಆಗೋದಿಲ್ಲ ಅಂತ ಹೀಗೆ ತೋರಿಸಿಕೊಟ್ಟಿದ್ದಾರೆ. ಅತಃ ಅನನ್ಯಥಾ ಸಿದ್ಧೇನ ಮೋಕ್ಷ ಶ್ರವಣೇನ, ಮೋಕ್ಷ ಶ್ರವಣ ಅನ್ನೋದೇನಿದೆ ಭಗವಂತನ ಜ್ಞಾನದಿಂದ ಮೋಕ್ಷ ಅಂತ ಈ ಶ್ರವಣ, ಇದು ಅನನ್ಯಥಾ ಸಿದ್ಧ, ಬೇರೆ ಯಾವ ರೀತಿಯಾಗೂ ನಿಮ್ಗೆ ಹೊಂದಿಸಕ್ಕೆ ಬರೋದಿಲ್ಲ. ಆನಂದಮಯಾದ ಶಬ್ದವಾಚ್ಯನಾದವನು ವಿಷ್ಣು ಅಂತ ಹೇಳಿದರೆ ಇದು ಹೊಂದುತ್ತದೆ. ಅಂಥ ಒಂದು ಮಾರ್ಗದ ಮೂಲಕ ಹಿರಣ್ಯಗರ್ಭಾದಿ ಪ್ರಾಪಕಂ ಬಾಧ್ಯತೆ, ಹಿರಣ್ಯಗರ್ಭಾದಿಗಳನ್ನು ಹೇಳುವ, ಅವರನ್ನ ಆನಂದಮಯಾದ ಶಬ್ದವಾಚ್ಯರಾಗಿದ್ದಾರೆ ಅಂತ ಹೇಳುವ ಯುಕ್ತಿಗಳು, ಪೂರ್ವ ಪಕ್ಷಿಗಳ ಯುಕ್ತಿಗಳೆಲ್ಲವೂ ಕೂಡ ಬಾಧಿಸಲ್ಪಡ್ತವೆ, ಅವು ನಿರಸ್ತ ಆಗ್ತವೆ. ವಿಷ್ಣುವನ್ನೇ ಹೇಳುವ ವಾಕ್ಯಗಳು
ಪ್ರತಿಷ್ಠಿತ ಆಗ್ತವೆ ಅಂತ ತಾತ್ಪರ್ಯ. ಟಿಪ್ಪಣಿಗಳಲ್ಲಿ ಕೆಲವು ಬೇರೆ ಬೇರೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಸರ್ವಮೇವತ ಆಯುರ್ಯಂತೆ, ಆನಂದಂ ಬ್ರಹ್ಮಣೋ ವಿದ್ವಾನ್ ಅಭಿವೇತಿ ಕದಾಚನ, ಬ್ರಹ್ಮನ ಆನಂದ ಸ್ವರೂಪ ಅಂತ ತಿಳಿದವನಿಗೆ ಭಯವಿರೋದಿಲ್ಲ. ಸರ್ವಮೇವತ ಆಯುರ್ಯಂತೆ ಅನ್ನೋದನ್ನ ಕೆಲವು ಕಡೆ ಬೇರೆ ಬೇರೆಯವರು ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದೀವಿ. ಸರ್ವಂ ವೈತಿಯನ್ನ ಮಾಪ್ನುವಂತೆ ಏನಂ ಬ್ರಹ್ಮೋಪಾಸತೆ, ಯಾರು ಪರಮಾತ್ಮನನ್ನ ಅನ್ನ ಅಂತ ಉಪಾಸನೆ ಮಾಡ್ತಾರೆ ಅವರು ಅನ್ನ ಮಾಪ್ನುವಂತೆ, ಅನ್ನಮಯನಾದ ಭಗವಂತನನ್ನ ತಲುಪ್ತಾರೆ. ಶರೀರೇ ಪಾಪ್ನೋ ಹಿತ್ವ ಸರ್ವಾನ್ ಕಾಮಾನ್ ಸಮಷ್ಣುತೆ, ಸಕಲ ಪಾಪಗಳನ್ನು ಕಳ್ಕೊಂಡು ವಿಜ್ಞಾನಮಯನಾದ ವಾಸುದೇವನನ್ನು ಸಾಕ್ಷಾತ್ಕರಿಸ್ಕೋತಾನೆ. ರಸಂಹ್ಯವಾಯಂ ಲಬ್ಧ್ವಾನಂದೇ ಭವತಿ ಅಥ ಸೋಭಯಂ ಗತೋ ಭವತಿ. ಆನಂದಮಯನಾದ ರಸ ಅಂದ್ರೆ ಆನಂದಮಯನಾದ ಭಗವಂತನನ್ನು ಹೊಂದಿಯೇ ಇವನು ಆನಂದಮಯನಾಗ್ತಾನೆ ಅಂತ ಇನ್ನೂ ಕೆಲವು ವಾಕ್ಯಗಳನ್ನ ಕೆಲವು ಟಿಪ್ಪಣಿಗಳಲ್ಲಿ ನಾವು ನೋಡಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ತತ್ವಪ್ರಕಾಶಿಕ, ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪಗಳ ವ್ಯಾಖ್ಯಾನ ಕೂಡ ಸಮಾಪ್ತವಾಗಿದೆ.